ವಿದ್ಯಾರ್ಥಿಗಳೇ, 7ನೇ ತರಗತಿಯ ಘಟಕ 4 ಸರಳ ಸಮೀಕರಣವನ್ನು ಅಭ್ಯಾಸ ಮಾಡಾಕತ್ತೀವಿ. ಈಗ ಮೊದಲೇಕ ಇದನ್ನು ಚಾಲೂ ಮಾಡೋಕ್ಕಿಂತ ಪೂರ್ವದೊಳಗೆ ಒಂದು ಚಟುವಟಿಕೆ, ಇಂಟ್ರೆಸ್ಟಿಂಗ್ ಚಟುವಟಿಕೆಯನ್ನು ಮಾಡೋಣ. ನನ್ನ ಜೊತೆಗೆ ನಮ್ಮ ವಿದ್ಯಾರ್ಥಿನಿ ರಕ್ಷಿತಾ ದಾಡಿಬಾವಿ ಅದಾಳ. ಈಗ ರಕ್ಷಿತಾಗಿ ಏನಂದ್ರೆ, ರಕ್ಷಿತಾ ನೀ ಏನು ಮಾಡ್ಬೇಕು ಅಂದ್ರೆ, ನಿನ್ನ ಮನಸ್ಸಿನೊಳಗೆ ಯಾವುದಾದ್ರೂ ಒಂದು ಸಂಖ್ಯೆ ಇಟ್ಕೋಬೇಕು. ಒಂದು ಸಂಖ್ಯೆ ಇಟ್ಕೊರುವ, ಒಂದು ಮನಸ್ಸಿನಾಗ ಇಟ್ಕೋ, ನನಗೆ ಹೇಳ್ಬೇಡ ಅದನ್ನ. ಇಟ್ಕೊಂಡೆ? ಅದಕ್ಕೆ ಏನು ಮಾಡ್ಬೇಕು ನೀನು? ರಕ್ಷಿತಾ, ನೀವೊಂದು ಸಂಖ್ಯೆ ಇಟ್ಕೊಂಡೆವ, ಆ ಸಂಖ್ಯೆಗೆ 4 ಗುಣಿಸವ. ನೀನು ಮನಸ್ಸಿನೊಳಗೆ ಇಟ್ಕೊಂಡ ಸಂಖ್ಯೆಗೆ 4 ಗುಣಿಸ. ಗುಣಿಸಿದೆ? ಅದಕ್ಕೆ ಆ ಗುಣಲಬ್ಧಕ್ಕೆ 5 ಕೂಡಿಸ. ಕೂಡಿಸಿದೆ? ಉತ್ತರ ಹೇಳುವ ನೀನು. 21 ಸರಿ. 21 ಅಂದ್ರೆ ನೀ ಮನಸ್ಸಿನೊಳಗೆ ಇಟ್ಕೊಂಡ ಸಂಖ್ಯೆ 4. ಸರಿಯೇನ? 4 ಇಟ್ಕೊಂಡಿದ್ದೆ? ಎಸ್, ವೆರಿ ಗುಡ್. ನೋಡ್ರಿ, ಆಯ್ತು, ನೀವು ಹೋಗಿ. ಈ ಥರ ನಿಮ್ಮ ಮನಸ್ಸಿನೊಳಗೆ ಬೇರೊಬ್ಬರು ಇಟ್ಕೊಂಡ ಸಂಖ್ಯೆಯನ್ನು ಯಾರು ಬೇಕಾದರೂ ಹೇಳ್ಬೋದು ನೀವು. ಯಾವಾಗ ಸಾಧ್ಯ ಆಗುತ್ತಂದ್ರೆ, ಈ ಅಧ್ಯಾಯ ಐತಲ್ಲಿ ಇದನ್ನು ಚೆನ್ನಾಗಿ ಕಲ್ಕೊಂಡ್ರಪ್ಪ ಅಂದ್ರೆ ನೀವು ಕೂಡ ಇನ್ನೊಬ್ಬರ ಸಂಖ್ಯೆಯನ್ನು, ಮನಸ್ಸಿನಾಗ ಇಟ್ಕೊಂಡ ಸಂಖ್ಯೆಯನ್ನು ಹೇಳ್ಬೋದು. ನಾನು ಹೆಂಗೆ ಮಾಡಿದ್ದೆ, ಮೊದಲೇಕೆ ಏನು ಹೇಳಿದ್ದೆ, ನಾನು ಒಂದು ಸಂಖ್ಯೆ ಇಟ್ಕೋ ಅಂತ ಹೇಳಿದ್ದೆ ಆಕೆಗೆ. ಅದನ್ನು ನಾನಿಲ್ಲಿ ಎಕ್ಸ್ ಅಥವಾ ವಾಯ್ ಅಂತ ಇಟ್ಕೊತೀನಿ. ಒಂದು ಏನಂತ ಇಟ್ಕೊತೀನಿ, ಚರಾಕ್ಷರ ಇಟ್ಕೊತೀನಿ. ಅದಕ್ಕೆ 4 ಗುಣಿಸ್ ಅಂತ ಹೇಳಿದ್ನೆ. ಅವಾಗ ಅದು 4x ಆಗುತ್ತೆ. ಅದಕ್ಕೆ 5 ಕೂಡಿಸು ಅಂತ ಹೇಳಿದೆ. 4x + 5 ಮಾಡ್ತೀನಿ. ಅವಾಗ ಆಕೆ ಈ ಉತ್ತರ ಏನು ಹೇಳಿದ್ದ? ಇದ್ರ ಉತ್ತರ 21 ಅಂತ ಹೇಳಿದ್ದ. ಈ ಸಮೀಕರಣವನ್ನು ಬಿಡಿಸುವುದರ ಮೂಲಕ ನನಗೆ ಏನಾಗುತ್ತೆ, ಆಕೆ ಮನಸ್ಸಿನಾಗ ಯಾವ ಸಂಖ್ಯೆ ಇಟ್ಕೊಂಡಾಳ ಅನ್ನೋದು ನನಗೆ ಗೊತ್ತಾಕತಿ. ನೀವು ಕೂಡ ಇದನ್ನು ಮಾಡ್ಬೋದು, ಈ ಅಧ್ಯಾಯವನ್ನು ಸರಿಯಾಗಿ ಕಲ್ಕೊಂಡ ನಂತರ. ಓಕೆ, ಹಂಗಾರೆ ನಾವೀಗ ಸರಳ ಸಮೀಕರಣ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಎಸ್, ಓಕೆ, ಎಲ್ಲರಿಗೂ ಧನ್ಯವಾದ.